ಇಲ್ಲಿ ನೋಡ್ತಾ ಇರೋದು ಅರಾಟ್ ಅಪಾರ್ಟ್ಮೆಂಟ್, ಬ್ಯಾಕ್ ಸೈಡ್ DLF ಅಪಾರ್ಟ್ಮೆಂಟ್, ಲೇಔಟ್ ಎದುರಿಗಿರೋದೇ ಅಸೆಟ್ ಅಪಾರ್ಟ್ಮೆಂಟ್. ಇವು ಮೂರು ಅಪಾರ್ಟ್ಮೆಂಟ್ ಗಳ ಮಧ್ಯೆ ಇರ್ತಕ್ಕಂಥದ್ದೇ ಸೃಷ್ಟಿ ಗಾರ್ಡನ್ಸ್ ಲೇಔಟ್. BBMP ಈ ಖಾತಾ ಸೈಟ್ಸ್ ಗಳು ಸೇಲ್ಗಿರ್ತಕ್ಕಂಥದ್ದು. ಇಂಥ ಪ್ರೈಮ್ ಲೊಕೇಶನ್ ನಲ್ಲಿ ಒಂದಲ್ಲ ಎರಡಲ್ಲ 10 ಅಲ್ಲ 20 ಅಲ್ಲ ಸೈಟ್ಗಳು ಸೇಲ್ಗಿರೋದು. ಹತ್ತತ್ರ 117 ಸೈಟ್ಗಳು ಸೇಲ್ಗಿದಾವೆ. ಆಲ್ರೆಡಿ ಲೇಔಟ್ ಅಲ್ಲಿ ಮನೆ ಕೂಡ ಇದೆ, ನೀವು ನೋಡ್ತಾ ಇರಬಹುದು. 6 months ಬ್ಯಾಕ್ ಅವ್ರು ಕಟ್ಕೊಂಡಿದ್ದು ಹೇಳಿದ್ನಲ್ಲ, 6 months ಬ್ಯಾಕ್ ನಾವು 40 ಸೈಟ್ ಮಾರಿದ್ವಿ ಸರ್. ಆ ಕಸ್ಟಮರ್ ಒಬ್ರು ಕಟ್ಕೊಂಡಿದ್ದಾರೆ. ಇದು ಸೆಕ್ಯೂರಿಟಿ 24 hours? 24 hours ಇದೆ. ಆಕ್ಚುಲಿ ಅಮ್ಯುನಿಟೀಸ್ ನೀವು ಬಂದ್ರೆ ಸರ್, ಟೋಟಲ್ ಬಂದು ನಿಮಗೆ ಇದು ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಸರ್. ಇದು ಟೋಟಲ್ ಓವರ್ ಆಲ್ ಕಾಂಪೌಂಡ್ ಇದೆ. ಎಂಟ್ರೆನ್ಸ್ ಅಲ್ಲಿ ನಿಮಗೆ ಗೇಟ್ ಇದೆ, ಆರ್ಚ್ ಇದೆ, ನಿಮಗೆ ಸೆಕ್ಯೂರಿಟಿ ರೂಮ್ ಕೂಡ ಇದೆ ಸರ್. ಎಂಟ್ರೆನ್ಸ್ ಅಲ್ಲಿ CC ಕ್ಯಾಮ್ರಾ ಇದೆ, ಅಂಡರ್ಗ್ರೌಂಡ್ ಕೇಬಲಿಂಗ್, ವಾಟರ್ ಕನೆಕ್ಷನ್ ಇದೆ, ಬೆಸ್ಕಾಮ್ ಇದೆ, ನಿಮಗೆ ತಾರ್ ರೋಡ್ ಕಂಪ್ಲೀಟ್ ಆಗಿದೆ, ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಸರ್. ಬೆಳಗ್ಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಕಸ್ಟಮರ್ಸ್ ಉಳಿಬಹುದು, ಇಲ್ಲಿ ಸ್ಟೇ ಆಗ್ಬೋದು, ಆರಾಮಾಗಿ ಆಗ್ಬೋದು ಸರ್. ಹೌದು ಸರ್, ಇವಾಗ ರಿಲೀಸ್ ಆಗಿದೆ, ಖಾತಾ ರೆಡಿ ಇದೆ. ರೆಡಿ ಇದೆ ಈಗ? ಹೌದು, ಖಾತಾ ಇದು ನಿಮಗೆ ಇದು ಅಂಡರ್ BBMP ಬರುತ್ತೆ ಸರ್. DC ಕನ್ವರ್ಟೆಡ್ ಆಗಿದೆ. ಇಂಡಿವಿಜುವಲ್ ಸೈಡ್ದು ಇಂಡಿವಿಜುವಲ್ ಪ್ಲಾಟ್ದು ಖಾತಾ ರೆಡಿ ಇದೆ. ಎಲ್ಲ 30-40 ಎಲ್ಲ 30-40 ಇದೆ ಸರ್. ಆಕ್ಚುಲಿ ಕೋಟಿಂಗ್ ಪ್ರೈಸ್ ಬಂದು 7500 ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಅಂದ್ರೆ 100 ರೂಪಾಯಿನಾ? ಹೌದು, 100 ರೂಪಾಯಿ ನೆಗೋಷಿಯೇಟ್ ಮಾಡಿ. ಇನ್ನೊಂದು ಸ್ವಲ್ಪ ನಮ್ಮ ಚಾನಲ್ ಯಾರೇ ಬಂದ್ರು ಕುತ್ಕೊಂಡು ಮಾತಾಡಿದ್ರೆ ನಾನು ಟೇಬಲ್ ಮೇಲೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಈಗ ಅಡ್ವಾನ್ಸ್ ಬುಕಿಂಗ್ ಎಷ್ಟು ಹೇಳ್ತಾ ಇದ್ದೀವಿ? ಅಡ್ವಾನ್ಸ್ ಬುಕಿಂಗ್ 10,000 ಮಾಡಿದ್ವಿ ಸರ್. ಯಾವ ಪ್ರೈಮ್ ಲೊಕೇಶನ್ ಇರಲಿ, ಪ್ರೈಮ್ ಲೇಔಟೇ ಇರಲಿ, ಹೌದು, 10,000 ರೂಪಾಯಿನೇ ನಮ್ಮ ಸಪ್ತಗಿರಿಯವ್ರು ತಗೊಂಡು. ಹೌದು ಸರ್, ಜಾಸ್ತಿ ಬೇಡ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಹಳ ದಿನಗಳ ನಂತರ ಒಂದು ಪ್ರೈಮ್ ಲೊಕೇಶನ್ ನಲ್ಲಿ ಲಕ್ಸುರಿ ಲೇಔಟ್, ಅದರಲ್ಲೂ ಅಲ್ಟ್ರಾ ಲಕ್ಸುರಿ ಲೇಔಟ್ ಅಂತಾನೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಪ್ರೈಮ್ ಲೊಕೇಶನ್ ಹೇಳೋದಕ್ಕಿಂತ ಮುಂಚೆ ಸುತ್ತ ನೋಡ್ಕೊಳ್ಳಿ. ಅಲ್ಲೇನ್ ನೋಡ್ತಾ ಇದ್ದೀರೋ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ಗಳಿದಾವೆ, ಸುತ್ತ ಒಂದು ಡೂಪ್ಲೆಕ್ಸ್ ಹೌಸ್ಗಳಿಂದ ಹಿಡಿದು ಬಂಗ್ಲೆಗಳು ಇದಾವೆ. ಸೊ ಅದ್ರ ಮಧ್ಯೆ ಇರ್ತಕ್ಕಂಥದ್ದೇ ಈ ಲೇಔಟ್. ನಾನು ಬಂದಿರತಕ್ಕಂಥದ್ದು ಬೆಂಗಳೂರಿನ ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ರೋಡಲ್ಲಿ, ಬೇಗೂರು. ಯಾರಿಗೆ ಗೊತ್ತಿಲ್ಲ, ಆ ಬೇಗೂರು ಹತ್ರನೇ ಇದ್ದೀನಿ. ಈ ಲೊಕೇಶನ್ ಬೇಗೂರ್ಗೆ ಹತ್ರನೂ ಹೌದು. ಈ ಕಡೆ ಬನ್ನೇರ್ಘಟ್ಟ ರೋಡಲ್ಲಿ ಯಾರೆಲ್ಲ ಸೈಟ್ ನೋಡ್ತಾ ಇದ್ರೋ ಅದಕ್ಕೂ ಕೂಡ ಹತ್ರನೂ ಹೌದು. ಈ ಎರಡರಲ್ಲೂ ಒಂದು ಪ್ರೈಮ್ ಲೊಕೇಶನ್ ಇರ್ತಕ್ಕಂಥ ಲೇಔಟ್. ಸೊ ಇದು ಯಾವ ತರ ಇದೆ ಅಂದ್ರೆ, ಎಂಟ್ರೆನ್ಸ್ ನೋಡಿ, ಗೇಟೆಡ್ ಕಮ್ಯುನಿಟಿಯಿಂದ ಒಂದು ಗಾರ್ಡನ್ ತರ ವೆಲ್ಕಮ್ ಮಾಡ್ಕೊಳುತ್ತೆ. ಅಂದ್ರೆ ಗಾರ್ಡನ್ ನ ಸೃಷ್ಟಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಲೇಔಟ್ಗೆ ಏನಪ್ಪ ನೇಮ್ ಇಟ್ಟಿದ್ದಾರೆ ಅಂದ್ರೆ, ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಯಾವ ತರ ಗಾರ್ಡನ್ ತರ ಇದೆ. ಅದಕ್ಕೋಸ್ಕರನೇ ಸೃಷ್ಟಿ ಗಾರ್ಡನ್ಸ್ ಅಂತಾನೆ ಹೆಸರಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ವರ್ಣನೆಯನ್ನು ಮಾಡಿದ್ರೆ ಸಾಲದು. ಸೊ ನಿಮಗೆ ಬೇಕಾಗಿರೋದು ಯಾವ್ದಪ್ಪ ಖಾತಾ, ಯಾವ್ದಪ್ಪ ಕನ್ವರ್ಷನ್ನು, ಏನ್ ರೇಟಪ್ಪ, ಅಷ್ಟೇ ಬೇಕಾಗಿರೋದು ನಿಮಗೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾ ತಿಳಿಸ್ಕೊಡ್ತೀನಿ. ಏನೆಲ್ಲ ಅಮ್ಯುನಿಟೀಸ್ ಇದೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ ಡೆವಲಪ್ಮೆಂಟ್ಸ್ ಏನು ಕೇಳೋದು, ಇದನ್ನ ನೋಡೇ ಸಾಕಾಗಿ ಹೋಗಿರ್ತೀರಾ. ಅಂಥದ್ರಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ ಏನಪ್ಪ ಹೇಳ್ತೀಯಾ ಅಂದ್ರೂ ಕೂಡ ಕೆಲವ್ರು ಕೇಳೋರಿದ್ದೀರಾ. ಅದಕ್ಕೆ ಡೆವಲಪ್ಮೆಂಟು ಪ್ರತಿಯೊಂದು ರೇಟು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಸಂಸ್ಥೆ ಕಡೆಯಿಂದ ಆಸ್ ಯೂಶುವಲ್ ನಮ್ಮ ಜೊತೆ ಪ್ರಶಾಂತ್ ಸರ್ ಜಾಯಿನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ನೋಡಿ, ಯಾರೆಲ್ಲ ಸೈಟ್ ತಗೋಬೇಕು, ಒಂದು ಲಕ್ಸುರಿಯಾಗಿ ತಗೋಬೇಕು, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡಬೇಕು, ಮನೆ ಕಟ್ಕೊಂಡೇ ಇರ್ತೀನಿ ಅಂತಕ್ಕಂಥವ್ರಿಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ, ಅದ್ಭುತವಾಗಿ, ಸುಂದರವಾಗಿರ್ತಕ್ಕಂಥ ಲೇಔಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ ಆಲ್ರೆಡಿ ಒಂದು ಲಕ್ಸುರಿ ಮನೆ ಆಲ್ರೆಡಿ ಕಟ್ಕೊಂಡು ವಾಸ ಇದ್ದಾರೆ. ಸೊ ಇವಾಗ ತಾನೇ ಫ್ರೆಶ್ ಆಗಿ ಲಾಂಚ್ ಆಗ್ತಾ ಇದೆ ನಮ್ಮ ಚಾನಲಲ್ಲಿ ಈ ಸೃಷ್ಟಿ ಗಾರ್ಡನ್ಸ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಲೇಔಟ್ ಅಲ್ಲಿ ಗೇಟ್ ಕೂಡ ಓಪನ್ ಆಯ್ತು. ಹೌದು ಸರ್, ಹಾಗೆ ಸೈಟ್ಗಳು ಕೂಡ ಓಪನ್ ಆಗಿದೆ ಸೇಲ್ಗೆ. ಹೌದು ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಒಂಥರ ಅಲ್ಟ್ರಾ ಲಕ್ಸುರಿ ಲೇಔಟ್ ಅಂತಾನೆ ಕರಿತಾ ಇದ್ದೀನಿ. ಯಾಕೆಂದ್ರೆ ಆಲ್ರೆಡಿ ಎಂಟ್ರೆನ್ಸ್ ಅಲ್ಲಿ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ಈಗ ಎಂಟ್ರೆನ್ಸ್ ಅಲ್ಲಿ ಒಂದು ಗಾರ್ಡನ್ ತರ ಮಾಡಿದ್ದೀರಾ. ಅದಕ್ಕೋಸ್ಕರನೇ ಸೃಷ್ಟಿ ಗಾರ್ಡನ್ ಅಂತಾನೆ ಹೆಸರಿಟ್ಬಿಟ್ಟಿದ್ದೀರಾ ಅಲ್ವಾ ಸರ್? ಹೌದು ಸರ್. ಒಟ್ನಲ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಲ್ವಾ? ನಾನು ಸೂಪರ್ ಆಗಿದ್ದೀನಿ. ನೆಲಮಂಗ್ಲ ಆಯ್ತು, ಮೈಸೂರು ರೋಡ್ ಆಯ್ತು, ಹಾಗೆ ಸೊಂಡೆಕೊಪ್ಪ ಆಯ್ತು, ಎಲ್ಲ ಕಡೆ ಮಾಡ್ಬಿಟ್ಟು ಈಗ ಮತ್ತೆ ಬೇಗೂರಿಗೆ ಬಂದು. ಬೇಗೂರು ನಿಮಗೆ ಬೊಮ್ಮನಹಳ್ಳಿ ಗೊತ್ತಲ್ವಾ ಸರ್? ಬೊಮ್ಮನಹಳ್ಳಿಯಿಂದ ಎಕ್ಸಾಕ್ಟ್ಲಿ ನಮ್ಮ ಪ್ರಾಜೆಕ್ಟ್ಗೆ 3 kilometers ಅಷ್ಟೇ. ಹೌದು ಸರ್, ಅಲ್ಲಿ ಇದೀವಿ ನಾವು ಎಕ್ಸಾಕ್ಟ್ಲಿ. ಹೌದು. ಓಕೆ, ಜಾಸ್ತಿ ತಡ ಮಾಡೋದು ಬೇಡ. ಈ ಲೇಔಟ್ ಬಗ್ಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ತಾ ಹೋಗೋಣ. ಈ ಗಾರ್ಡನ್ಸ್ ಆಗಿರ್ಬೋದು, ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಸುತ್ತಮುತ್ತ ಡೆವಲಪ್ಮೆಂಟ್ಸ್ಗೆ ಏನೇನು ಕಾರಣ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ರೇಟ್ ಏನು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ತಾ ಹೋಗೋಣ ಸರ್. ಓಕೆ ಸರ್, ಎಂಟ್ರೆನ್ಸ್ ಅಲ್ಲಿ ಗೇಟ್ ಓಪನ್ ಆದ ತಕ್ಷಣ ಒಂದು ಗಾರ್ಡನ್ ತರನೇ ಒಂದು ವೆಲ್ಕಮ್ ಮಾಡ್ತಕ್ಕಂಥದ್ದು, ಒಂದು ರೀತಿ ಗ್ರೀನರಿಯಿಂದ ತುಂಬಾ ಖುಷಿ ಕೊಡುತ್ತೆ. ಒಂದು ಸುಂದರವಾಗಿರ್ತಕ್ಕಂಥ ಲೇಔಟ್ಗೆ ಅದೇ ಒಂದು ಕಾರಣ ಅನ್ಸುತ್ತೆ ಎಂಟ್ರೆನ್ಸ್ ಅಲ್ಲಿ. ಸೊ ಒಂದು ಪೀಸ್ ಅಲ್ವಾ ಸರ್? ಓಕೆ, ಈ ಲೇಔಟ್ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಳ್ಳೋಣ ಸರ್. ಎಕ್ಸಾಕ್ಟ್ ಆಗಿ ಬೊಮ್ಮನಹಳ್ಳಿಯಿಂದ 3 kilometer ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಪ್ಲಾಟ್ಗೆ 3 kilometers ಇರುತ್ತೆ ಸರ್. ಎಕ್ಸಾಕ್ಟ್ ಇರೋದು ನಾವು ಲೊಕೇಶನ್ ಅಲ್ಲಿ ಸರ್ ಬೇಗೂರು. ಹೌದು. ಈಗ ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಬಂದಿದ್ದು PS ಯೂನಿವರ್ಸಿಟಿ ನೈಸ್ ರೋಡ್ ಇಂದ ಸ್ಟ್ರೈಟ್ ಆಗಿ ಬಂದು, ಸೊ ಬನ್ನೇರ್ಘಟ್ಟಗೆ ಟಚ್ ಆಗಿ ಅಲ್ಲಿಂದ ಬಂದೆ ನಾನು. ಹೌದು. ಸೊ ಅದಕ್ಕೂ ಕೂಡ ತುಂಬಾ ನಿಯರ್ ಅನಿಸ್ತು ನನಗೆ ಸರ್. ನಿಮಗೆ ಡಿಮಾರ್ಟ್ ಇದೆಯಲ್ವಾ ಸರ್? ಡಿಮಾರ್ಟ್ ನೈಸ್ ರೋಡ್ ಇದೆಯಲ್ವಾ, ಅಲ್ಲಿಂದ ಬಂದ್ರೆ ಎಕ್ಸಾಕ್ಟ್ಲಿ 3 kilometers ಇದು. ಬನ್ನೇರ್ಘಟ್ಟ ರೋಡ್ಗೂ
ಇದು 3 ಕಿಲೋಮೀಟರ್ಸ್ ಇದು ನಿಮಗೆ ಬೇಗೂರು ಹೊಸೂರು ಮೇನ್ ರೋಡ್ ಇದೆಯಲ್ಲ ಸರ್, ಆ ಮೇನ್ ರೋಡಿಂದ ನಮ್ಮ ಲೊಕೇಶನ್ಗೆ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ಸ್ ಇದೆ ಅಷ್ಟೇ. 2 ಕಿಲೋಮೀಟರ್ ಸರ್. ಓಕೆ ಸರ್, ಎಷ್ಟು ಸೈಟ್ಸ್ಗಳಿದೆ ಸರ್ ಇಲ್ಲಿ? ಟೋಟಲ್ ಇದರಲ್ಲಿ 117 ಸೈಟ್ ಬರುತ್ತೆ ಸರ್. ನಿಮಗೆ 117 ಸೈಟ್ ಬರುತ್ತೆ. 17 ಸೈಟ್ಗಳಿರ್ತಕ್ಕ. ಹೌದು ಸರ್. ಸೊ ಆಲ್ರೆಡಿ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದು ನಾನು ಹೇಳೋದಕ್ಕಿಂತ ನೀವು ನೋಡ್ತಾ ಇರೋದ್ರಲ್ಲೇ ಗೊತ್ತಾಗ್ತಿರುತ್ತೆ. ಸೊ ಒಂಥರ ಲಕ್ಸುರಿ ಫೀಲೇ ಕೊಡ್ತಕ್ಕಂಥದ್ದು, ಯಾಕಂದರೆ ಲೊಕೇಶನ್ ಕೂಡ ಹಂಗೆ ಇದೆ. ನಿಮಗೂ ಗೊತ್ತಿರೋದೆ, ಈ ಬೊಮ್ಮನಹಳ್ಳಿ, ಬೇಗೂರು ಮತ್ತು ಈ ಬೊಮ್ಮನಹಳ್ಳಿ ಹತ್ರ ಬರ್ತಕ್ಕಂಥ ಆಕ್ಸ್ಫರ್ಡ್ ಕಾಲೇಜ್ಗಳು ಆಗಿರ್ಬೋದು, ಅಪಾರ್ಟ್ಮೆಂಟ್ಗಳು ಆಗಿರ್ಬೋದು, ಅವೆಲ್ಲ ಹೇಗೆ ಅಂದರೆ IT ಹಬ್ ಅಂತಾನೆ ಕರಿತೀವಿ. ಹೌದೌದು. IT ಕೆಲಸ ಮಾಡ್ತಕ್ಕಂಥವ್ರೆ ಇಲ್ಲಿ ಜಾಸ್ತಿ ಜನ ರೆಂಟಲ್ಲಿ ಇರೋದು, ಇಲ್ಲಿ ಸ್ಟೇ ಆಗಿರ್ತಕ್ಕಂಥದ್ದು, ಹಾಗಾಗಿ IT ಹಬ್ ಅಂತಾನೆ ಕರಿಬೋದು. ಹೌದು ಅಲ್ವಾ ಸರ್? 100% ಸರ್. ಅಂಥವ್ರಿಗಾಗಿನೇ ಒಂದು 117 ಸೈಟ್ಗಳು ಇದಾವೆ. ಇದನ್ನ ಇಲ್ಲಿಯವರೇ ತಗೋಬೇಕನ್ನೋದು ಏನಿಲ್ಲ. ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ. 117ರಲ್ಲಿ 117 ಸೈಟ್ ಇದೆಯಾ, ಆಲ್ರೆಡಿ ಸೋಲ್ಡ್ ಆಗಿದೆಯಾ ಸರ್? ಇದರಲ್ಲೇ ಆಕ್ಚುಲಿ ಒಂದು 35-40 ಸೈಟ್ ಆಲ್ರೆಡಿ ರಿಜಿಸ್ಟರ್ ಆಗ್ಬಿಟ್ಟಿದೆ ಸರ್. ಓಕೆ, ಈಗ 117, 37 ಇದು ಆಕ್ಚುಲಿ ಇದು 1 ಇಯರ್ ಬ್ಯಾಕ್ ಮಾಡಿದಿಲ್ಲ ಪ್ರಾಜೆಕ್ಟ್ ಸರ್. ಇದು 6 ಮಂತ್ಸ್ ಬ್ಯಾಕ್ ನಮಗೆ ಖಾತಾಸ್ ಎಲ್ಲ ಬಂದಿತ್ತು. ಇನ್ನು ಕೆಲವು ಸೈಟ್ಸ್ ಖಾತಾದೆಲ್ಲ ಹಂಗೆ ಓಲ್ಡ್ ಅಲ್ಲಿ ಇತ್ತು ಸರ್. ಇವಾಗ ರಿಲೀಸ್ ಆಗಿದೆ, ಖಾತಾ ರೆಡಿ ಇದೆ ಈಗ. ರೆಡಿ ಇದೆ ಈಗ? ಹೌದು, ಖಾತಾ. ಓಕೆ, 117 ಸೈಟ್ಗಳು ಇರ್ತಕ್ಕಂಥದ್ದು. ಹೌದು ಸರ್. ಸರ್ ಇದು ಏನು ಕನ್ವರ್ಷನ್ ಬರುತ್ತೆ ಅಂದ್ರೆ? ಇದು ನಿಮಗೆ ಇದು ಅಂಡರ್ BBMP ಬರುತ್ತೆ ಸರ್. DC ಕನ್ವರ್ಟೆಡ್ ಆಗಿದೆ. ಇಂಡಿವಿಜುವಲ್ ಸೈಟ್ದು, ಇಂಡಿವಿಜುವಲ್ ಪ್ಲಾಟ್ದು ಖಾತಾ ರೆಡಿ ಇದೆ. ಅಂದ್ರೆ ಈಗ BBMP ಈ ಖಾತಾ ಆಲ್ರೆಡಿ ಬೋರ್ಡಲ್ಲೂ ಕೂಡ ನೀವು ಮಾರ್ಕೆಟಿಂಗ್ ಮಾಡಿದ್ದೀರಾ? ಹೌದು ಸರ್. BBMP ಈ ಖಾತಾ ಸೈಟ್ಗಳಿವು. ಹೌದು ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ, ಕನ್ಸ್ಟ್ರಕ್ಷನ್ಗೆ ರೆಡಿ ಇದೆ? ಇಮಿಡಿಯೇಟ್ ರೆಡಿ ಇದೆ ಸರ್. ಅಲ್ವಾ? ಹೌದು ಸರ್. ಓಕೆ ಸರ್, ಇಲ್ಲೇ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋಣ. ಸೊ ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ತಾರ್ ರೋಡು? ಸರ್ ಆಕ್ಚುಲಿ ಅಮ್ಯುನಿಟೀಸ್ ನೀವು ಬಂದರೆ ಸರ್, ಟೋಟಲ್ ಬಂದು ನಿಮಗೆ ಇದು ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಸರ್. ಇದು ಟೋಟಲ್ ಓವರ್ ಆಲ್ ಕಾಂಪೌಂಡ್ ಇದೆ. ಎಂಟ್ರೆನ್ಸ್ ಅಲ್ಲಿ ನಿಮಗೆ ಗೇಟ್ ಇದೆ, ಆರ್ಚ್ ಇದೆ, ನಿಮಗೆ ಸೆಕ್ಯೂರಿಟಿ ರೂಮ್ ಕೂಡ ಇದೆ ಸರ್. ಎಂಟ್ರೆನ್ಸ್ ಅಲ್ಲೇ CC ಕ್ಯಾಮ್ರಾ ಇದೆ, ಅಂಡರ್ಗ್ರೌಂಡ್ ಕೇಬಲಿಂಗ್, ವಾಟರ್ ಕನೆಕ್ಷನ್ ಇದೆ, ಬೆಸ್ಕಾಮ್ ಇದೆ, ನಿಮಗೆ ತಾರ್ ರೋಡ್ ಕಂಪ್ಲೀಟ್ ಆಗಿದೆ, ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಸರ್. ಬೆಳಗ್ಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಕಸ್ಟಮರ್ಸ್ ಉಳಿಬೋದು, ಇಲ್ಲಿ ಸ್ಟೇ ಆಗ್ಬೋದು, ಆರಾಮಾಗಿ ಆಗ್ಬೋದು ಸರ್. ಹೌದು ಸರ್. ಸೊ ನಾನು ಇನ್ನೊಂದು ವಿಚಾರ ಕೇಳಬೇಕು. ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ನಾನು ಕೇಳ್ತೀನಿ, ಮತ್ತೆ ನನಗೆ ಬೈಬೇಡಿ. ಇಲ್ಲ, ಸುತ್ತಮುತ್ತ ಡೆವಲಪ್ಮೆಂಟ್ ಕೇಳ್ತಿರಲ್ಲ ಸರ್, ಅಟ್ಯಾಚ್ ಆಗಿ ಎಷ್ಟು ಡೆವಲಪ್ಮೆಂಟ್ ಇದೆ ನೋಡಿ ಅಂತ ಹೇಳ್ಬಿಟ್ಟು. ಸರ್ ಡೆವಲಪ್ಮೆಂಟ್ ವೈಸ್ ಬಂದ್ರೆ ಸರ್, ಕಸ್ಟಮರ್ ನಮ್ಗೆ ಲೊಕೇಶನ್ ಪಿನ್ ಮಾಡಕ್ ಕೇಳ್ತಿರಲ್ಲ ಸರ್. ಲೊಕೇಶನ್ ಕಳಿಸ್ತೀವಲ್ಲ ವಾಟ್ಸಪ್ ಅಲ್ಲೇ, ಅವ್ರು ಜಸ್ಟ್ ನಾವು ಲೊಕೇಶನ್ ನೋಡೋದು ಗೊತ್ತಾಗುತ್ತೆ ಅವ್ರಿಗೆ. ಅಕ್ಕಪಕ್ಕದಲ್ಲೇ ಸರ್ ನಿಮಗೆ ಬೊಮ್ಮನಹಳ್ಳಿ ಬೇಗೂರಲ್ಲೇ ಬಾಷ್ ಕಂಪ್ನಿ ಇದೆ. ಬಾಷ್ ಕಂಪ್ನಿಗೂ ನಮ್ಮ ಸೈಡ್ಗೂ ಎಕ್ಸಾಕ್ಟ್ಲಿ 2.5 ಕಿಲೋಮೀಟರ್ ಸರ್. ನೀವು ವಿಪ್ರೋ ತಗೊಂತೀರಾ, ವಿಪ್ರೋಗೂ ಸೈಡ್ಗೂ 3.5 ಕಿಲೋಮೀಟರ್ ಇದೆ ಸರ್. ಈ ಹಿಂದ್ಗಡೆ ಹೋದ್ರೆ ನಿಮಗೆ DLF ನ್ಯೂಟೌನ್ ಅಂತಿದೆ ಸರ್. ಅದು ಬ್ಯಾಕ್ ಸೈಡ್ ಅದೆಲ್ಲ DLF ನ್ಯೂಟೌನ್ ಸರ್. ಅದು ಓಕೆ ಓಕೆ. ಅದಕ್ಕೂ ವಿಜಯ ಬ್ಯಾಂಕ್ ಲೇಔಟ್ಗೂ 2 ಕಿಲೋಮೀಟರ್ ಲೇಔಟ್ ಇದು. ನಾವು ಇರೋದು ಆಕ್ಚುಲಿ ಬೇಗೂರಲ್ಲಿ ಇದೀವಿ ಸರ್. ಬೇಗೂರು? ಹೌದು ಸರ್. ಓಕೆ, ಅಂದ್ರೆ ಇದನ್ನ ಬನ್ನೇರುಘಟ್ಟ ರೋಡ್ ಅವ್ರಿಗೂ ಕನ್ಸಿಡರ್ ಮಾಡ್ಬೋದು. ಈ ಎಲೆಕ್ಟ್ರಾನಿಕ್ಸ್ ರೋಡ್ ಸೈಡ್ ಅಂದ್ರೆ ಬೊಮ್ಮನಹಳ್ಳಿ ಬೇಗೂರು ಅವ್ರು ಕೂಡ ಕನ್ಸಿಡರ್ ಮಾಡ್ಬೋದು ಆ ಲೊಕೇಶನ್ಗೆ. ಆರಾಮ್ಸೆ ಕನ್ವಿನ್ಸ್ ಮಾಡ್ಬೋದು ಸರ್. ಓಕೆ ಸರ್, ಯಾವ್ಯಾವ ಡೈಮೆನ್ಷನ್ ಅವೈಲೇಬಲ್ ಇದೆ ಇಲ್ಲಿ? ಸರ್ ನಿಮಗೆ ಮೇಜರ್ ಬರೋದು 30-40 ಸರ್. ಓಕೆ, ಎಲ್ಲ 30-40? ಎಲ್ಲ 30-40 ಇರೋದು. ಓಕೆ ಸರ್, ಮತ್ತೆ ಅಮ್ಯುನಿಟೀಸ್ ಅಂತ ಬಂದರೆ ಎಲ್ಲ ಹೇಳಿದ್ರಿ, ಅದೇ ಜಾಸ್ತಿನೇ ಇದೆ ಬಿಡಿ, ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಸ್ಟ್ರೀಟ್ ಲೈಟ್ಸ್ ಇದೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ಇದೆ, ಮತ್ತೆ 30 ಫೀಟ್ ತಾರ್ ರೋಡ್ ಕೊಟ್ಟಿದ್ದೀರಾ, ಸೈಟ್ ಮಾರ್ಕೇಶನ್ನು, ಡಿಮಾರ್ಕೇಶನ್ ಎಲ್ಲ ರೆಡಿ ಇದೆ. ರಿಜಿಸ್ಟ್ರೇಷನ್ಗೂ ಕೂಡ ರೆಡಿ ಇದೆ. ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಬೋದು ಸರ್ ಕಸ್ಟಮರ್ಸ್. ಈಗ ಲೋನಲ್ಲಿ ಹೋಗ್ತಕ್ಕಂಥವ್ರಿಗೆ ಲೋನ್ ನಿಮಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಅಪ್ರೂವಲ್ ಆಗಿದೆ, IDBI ಅಪ್ರೂವಲ್ ಆಗಿದೆ ಸರ್, LIC ಬ್ಯಾಂಕಲ್ಲಿ ಅಪ್ರೂವಲ್ ಆಗಿದೆ. ಈ 3 ಬ್ಯಾಂಕಲ್ಲಿ ನಾವು ಫೈಲ್ಸ್ ಕೊಟ್ಟು ನಾವು ಆಲ್ರೆಡಿ ಲೇಔಟ್ ಎಲ್ಲ ಅಪ್ರೂವಲ್ ತಗೊಂಡಿದ್ದೀವಿ. ಕಸ್ಟಮರ್ ಜಸ್ಟ್ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗುತ್ತೆ ಸರ್. ಇಮಿಡಿಯೇಟ್ ಸ್ಯಾಂಕ್ಷನ್ ಆಗುತ್ತೆ ಸರ್. ಓಕೆ, ಆಲ್ರೆಡಿ ಲೇಔಟ್ ಅಲ್ಲಿ ಮನೆ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. 6 ಮಂತ್ಸ್ ಬ್ಯಾಕ್ ಅವ್ರು ಕಟ್ಕೊಂಡಿದ್ದು ಹೇಳೋದಲ್ಲ. 6 ಮಂತ್ಸ್ ಬ್ಯಾಕ್ ನಾವು 40 ಸೈಟ್ ಮಾರಿದ್ದೀವಿ ಸರ್. ಆ ಕಸ್ಟಮರ್ ಒಬ್ರು ಕಟ್ಕೊಂಡಿದ್ದಾರೆ. ಇದು ಸೆಕ್ಯೂರಿಟಿ 24 ಅವರ್ಸ್? 24 ಅವರ್ಸ್ ಇದ್ದಾರೆ ಸರ್. 24 ಅವರ್ಸ್? ಹೌದು ಸರ್. ಓಕೆ ಸರ್, ಈಗ ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಆಕ್ಚುಲಿ ಕೋಟಿಂಗ್ ಪ್ರೈಸ್ ಬಂದು 7,500 ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಅಂದರೆ 100 ರೂಪಾಯಿನಾ? ಹೌದು, 100 ರೂಪಾಯಿ ನೆಗೋಷಿಯೇಟ್ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ನಮ್ಮ ಚಾನಲ್ ಯಾರೇ ಬಂದ್ರು ಕುತ್ಕೊಂಡು ಮಾತಾಡ್ತಾ ನಾನು ಟೇಬಲ್ ಮೇಲೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇಲ್ಲೇ ಹೇಳ್ಬಿಡಿ ಸರ್, ನಾನು ಹೇಳಿ 100 ರೂಪೀಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡಿ. ಯಾಕಂದ್ರೆ MVP ಕನ್ನಡ ಚಾನಲಿಂದ ಈ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಯಾವಾಗಲೇ ವಿಡಿಯೋ ಮಾಡಿದ್ರು, ಅವ್ರು ನಮ್ಮ ಚಾನಲ್ ಕಡೆಯಿಂದ 200ರಿಂದ 100ರಿಂದ 300 ರೂಪಾಯಿವರೆಗೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಸರ್ ಬರಲಿ, ನಿಮ್ಮ ಕಸ್ಟಮರ್ಸ್ ಬರಲಿ. ನಾವು ಆಕ್ಚುಲಿ ಈಗ ನಾವು 7,500 ರೂಪೀಸ್ ಹೇಳಿ 100 ರೂಪೀಸ್ ಆಫ್ ಇಟ್ಟಿದ್ದೀವಿ ಸರ್. ಓಕೆ, ನೀವು ಬಂದು MVP ಕಡೆ ಚಾನಲ್ ಕಡೆಯಿಂದ ಬಂದಾಗ ನಾವು ಕುತ್ಕೊಂಡು ಹಿಂದೆ ನೆಗೋಷಿಯೇಟ್ ಮಾಡ್ಕೊಡೋದಂತ ಖಂಡಿತ ಸರ್. ಅಷ್ಟೊಂದು ಕೊಟ್ಟಿದ್ದೀರಾ? ನನ್ನ ಬಾಯಾರೆ ಒಂದು ಕೇಳ್ಬಿಡ್ಲಾ? ಹೇಳಿ ಸರ್. ಅದರಲ್ಲೇನು ಮನಸ್ಸೇ ಇದ್ರೆ ಕೊಡಿ, ಖಂಡಿತ. ಓಕೆನಾ? ಆಸ್ ಯೂಶುವಲ್ ಪಾಸ್ಟ್ ಲೇಔಟ್ಗಳನ್ನ ಮಾಡಿರೋ ಒಂದು ಉದಾಹರಣೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. 100 ರೂಪಾಯಿ ಕೊಡೋದಕ್ಕಿಂತ ಯಾವಾಗಲೂ 300 ಕೊಟ್ಟಿದ್ರಿ ಅವಾಗ ಲಾಸ್ಟ್ ವಿಡಿಯೋ, ಲಾಸ್ಟ್ ಲೇಔಟ್ ಅಲ್ಲಿ. ಇದ್ರಲ್ಲಿ ಒಂದು 200 ರೂಪಾಯಿ ಕೊಡಿ.
ಖಂಡಿತ ಬರಲಿ ಸರ್. ಕಸ್ಟಮರ್ 200 rupees ಮಾಡೋಕ್ಕಾಗಲ್ಲ. ನಾನು ಕುತ್ಕೊಂಡು ಆ ನಿಯರ್ ಬೈ ಪ್ರೈಸಲ್ಲಿ ನಾನು ಅವ್ರಿಗೆ ಕ್ಲೋಸ್ ಮಾಡಿ ಕಳಿಸ್ತೀನಿ. ಈಗ ಹಂಗಾದ್ರೆ 7,400 ರೂಪಾಯಿ ಅಂತ ಕನ್ಸಿಡರ್ ಮಾಡೋದಾ? ಹೌದು ಸರ್. 7,400 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಅದರಲ್ಲೂ ನೆಗೋಷಿಯಬಲ್. ಸ್ಪಾಟಲ್ಲಿ ಆಲ್ರೆಡಿ 100 rupees ಡಿಸ್ಕೌಂಟ್ ಕೊಟ್ಟಿದ್ದಾರೆ 7,500 ರೂಪಾಯಿ ಸ್ಕ್ವೇರ್ ಫೀಟಲ್ಲಿ. ನೋಡಿ, ಯಾರೆಲ್ಲ ಸೃಷ್ಟಿ ಗಾರ್ಡನ್ಸಲ್ಲಿ ಸೈಟ್ ತೊಗೋಬೇಕು, ಬೇಗೂರಲ್ಲಿ ಸೈಟ್ ತೊಗೋಬೇಕು, ಬೊಮ್ಮನಹಳ್ಳಿ ಹತ್ರ ಸೈಟ್ ತೊಗೋಬೇಕು, ಬನ್ನೇರ್ಘಟ್ಟ ರೋಡ್ ಹತ್ರದಲ್ಲಿ ನಿಯರ್ ಇರ್ತಕ್ಕಂಥದ್ರಲ್ಲಿ ಸೈಟ್ ತೊಗೋಬೇಕು, ಸುತ್ತಮುತ್ತ ಎಲ್ಲ ಡೆವಲಪ್ಮೆಂಟ್ಸ್ ಇರೋದ್ರಲ್ಲೂ ಸೈಟ್ ತೊಗೋಬೇಕು ಅಂತಕ್ಕಂಥವ್ರು 7,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಇಲ್ಲಿ ಅದರಲ್ಲಿ 100 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಕೊಡ್ತೀನಿ ಅಂತ ಇದ್ದಾರೆ. ಅಂದರೆ 7,400 ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ಕೊಡ್ತಾ ಇದ್ದಾರೆ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಈ ಲೇಔಟಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು. ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಈಗ ಎಲ್ಲಿ ಬರ್ಬೇಕಾದ್ರೆ ಸೈಟ್ ಬುಕ್ ಮಾಡ್ಕೊಳಕ್ಕೆ? ಸೈಟ್ ಆಫೀಸ್ಗೆ ಬಂದ್ರೆ ಆಯ್ತು ಸರ್. ನಮ್ಮ ಹುಡುಗರೆಲ್ಲ ಇರ್ತಾರೆ ಇಲ್ಲೇ ಬುಕ್ ಮಾಡ್ಕೊಂಡು ಇಲ್ಲೇ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೋದು ಸರ್. ಇಲ್ಲ, ನಿಮ್ಮ ಆಫೀಸು ಆಫೀಸರ್ ಇದು ಇಲ್ಲೇ ಈಗ ಬೊಮ್ಮನಹಳ್ಳಿಯಲ್ಲೇ ಸರ್ ಆಫೀಸ್. ಇಲ್ಲೇ ಸೈಟ್ ಆಫೀಸ್ ಇಲ್ಲೇ ಆಫೀಸ್ ಮಾಡಿದ್ದೀವಿ. ಇನ್ ಕೇಸ್ ನಿಮ್ಮ ಸೊಂಡೆಕೊಪ್ಪ ಸರ್ಕಲ್ ಅಲ್ಲಿ ಬಂದ್ರು ಓಕೆನಾ? ಹೇಗೆ? ಅಲ್ಲಿ ಬಂದ್ರು ಓಕೆ ಸರ್, ಏನು ತೊಂದರೆ. ಅಲ್ಲಿ ಬಂದ್ರು ಓಕೆ, ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರು ಓಕೆ, ಏನು ತೊಂದರೆ ಇಲ್ಲ ಸರ್. ಓಕೆ. ಮತ್ತೆ ಇನ್ನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಲೇಔಟ್ ಬಗ್ಗೆ? ಇದು ಡೆವಲಪ್ಮೆಂಟ್ ವೈಸ್ ನೋಡೋಕೆ ಹೋದ್ರೆ ಸರ್, ಇದು ಔಟ್ ಆಫ್ ದ ಸಿಟಿ ಇಲ್ಲ, ಇದು ಇನ್ಸೈಡ್ ದ ಸಿಟಿಯಲ್ಲಿ ಬರುತ್ತೆ ಪ್ರಾಜೆಕ್ಟ್. ಇದು ಎಕ್ಸಾಕ್ಟ್ಲಿ ಸರ್ ನಿಮಗೆ ಬೊಮ್ಮನಹಳ್ಳಿ, ಬೇಗೂರು, ಕೂಡ್ಲು ಗೇಟು, ವಿಜಯ ಬ್ಯಾಂಕ್ ಲೇಔಟು, DLF ನ್ಯೂ ಟೌನು ಎಲ್ಲ ಸರೌಂಡೆಡ್ ಸರ್. ನಾವು ಸೆಂಟ್ರಲ್ ಇದ್ದೀವಿ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ದ ಪಾಯಿಂಟಲ್ಲಿ ಇದ್ದೀವಿ ಸರ್. ಕಸ್ಟಮರ್ಸ್ ಇಲ್ಲಿ ಯಾರೇ ತೊಗೊಂಡ್ರು ಸೈಟ್, ಇದು ಇನ್ವೆಸ್ಟ್ಮೆಂಟ್ ವೈಸ್ ಅಲ್ಲ, ಇದು ಸೈಟ್ ತೊಗೊಂಡು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು. ಇಮಿಡಿಯೇಟ್ ಮಾಡ್ಕೊಂಡ್ರು ಅವ್ರು 2 BHK 20,000 ರೂಪಾಯಿ ಕೊಡ್ತಿದೆ ಬಾಡಿಗೆ ಇಲ್ಲಿ. ಹೌದು ಸರ್, 20,000 ರೂಪಾಯಿ 2 BHK ಬೆಡ್ರೂಮ್ ಹೋಗ್ತಿದೆ. ಯಾಕಂದ್ರೆ ಈ ಕಡೆ ಎಲ್ಲ ಸುತ್ತಲೂ ನಿಮಗೆಲ್ಲ IT ಹಬ್ಬ ಇಲ್ಲ ಸರ್, ತುಂಬಾ ಚೆನ್ನಾಗಿ. ಈಗ ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು ನಿಮಗೆ. ಈಗ ಸದ್ಯಕ್ಕೆ ನಮ್ಮ ನೆಲಮಂಗಲ, ಮೈಸೂರು ರೋಡು ಈ ಕಡೆ ನಾನು ಸೈಟ್ ತಗೋತೀನಿ ಅಂತ ಅಂದರೆ ಒಂದು ಸ್ವಲ್ಪ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕೆಂಪೇಗೌಡ ಲೇಔಟ್ ಸುತ್ತಮುತ್ತ ತುಂಬ ಡಿಮ್ಯಾಂಡ್ ಓಡ್ತಾ ಇದೆ. ಆ ವಿಶ್ವೇಶ್ವರಯ್ಯ ಬಡಾವಣೆ ಏನಿದೆಯೋ ಅದ್ರ ಹತ್ರ, ಅಲ್ಲಿ 7,500 ರೂಪಾಯಿ 7,000 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಅಪ್ ಟು 10,000 11,000 ರೂಪಾಯಿವರೆಗೂ ನಾನು ಕೇಳ್ತಾನೆ ಇರ್ತೀನಿ. ಯಾಕಂದ್ರೆ ದಿನನಿತ್ಯ ಇದೇ ಫೀಲ್ಡ್ ಅಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ. ಸೊ ಇಷ್ಟು ಡೆವಲಪ್ಮೆಂಟ್ ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ, ಖಂಡಿತ. ಇನ್ನು ಡೆವಲಪಿಂಗ್ ಏರಿಯಾ ಅದು. ಹೌದು. ಸೊ ಡೆವಲಪ್ಡ್ ಅಂತ ಅಂದ್ರೆ ನಾವು ಒಂದು ನಾಗರಬಾವಿ ತಗೋಬಹುದು ಪಕ್ಕದಲ್ಲಿ. ಹೌದು ಸರ್, ಅದು ಡೆವಲಪ್ಡ್ ಆಗಿದೆ ಅನ್ನೋ ಒಂದು ಉದಾಹರಣೆಗೆ. ಸೊ ಇಲ್ಲಿ ನೀವು ಸೈಟ್ ತಗೊಳೋದ್ರಿಂದ ಬರೀ ಡೆವಲಪಿಂಗ್ ಅಂತಂದಲ್ಲ, ಎಲ್ಲಾ ಕಡೆ ಡೆವಲಪ್ಡ್ ಆಗಿ ಆಲ್ರೆಡಿ ಅದ್ಯಾವ್ದು ಸರ್ ಅಪಾರ್ಟ್ಮೆಂಟ್ ಕೂಡ ದೊಡ್ಡದಾಗಿದೆ. ಇದು SNN ರಾಜ್ ಸೆರೆನಿಟಿ ಸರ್, ಇದು ಅದು ಕೂಡ. ಆಮೇಲೆ ಆರ್ತಿ ಅಪಾರ್ಟ್ಮೆಂಟ್ ಕೂಡ ಇದೆ, ಅಪಾರ್ಟ್ಮೆಂಟ್ ಇದೆ. ನಿಮ್ಗೆ ಅಸೆಟ್ಸ್ ಕೌಂಟಿ ಅಂತ ಇದೆ ನೋಡಿ ಸರ್. ಅದೆಲ್ಲ ನಿಮ್ಗೆ ಒಂದೊಂದು ಫ್ಲಾಟ್ ಬಂದು ಸರ್ 1.5 ಕೋಟಿ 2 ಕೋಟಿ ರೂಪಾಯಿ ಆಯ್ತು ಒಂದೊಂದು ಫ್ಲಾಟ್. ಇಲ್ಲಿ ನೀವು ಸೈಟ್ ತಗೊಂಡು ಆ ದುಡ್ಡಲ್ಲಿ ಮನೆ ಕಟ್ಕೊಂಡ್ರೆ ನಿಮ್ಗೆ ರೆಂಟಲ್ ಇನ್ಕಮ್ ಕೂಡ ಬರುತ್ತೆ ನಿಮಗೆ. ಅಷ್ಟೇ, 100% ಬರುತ್ತೆ ಸರ್. ಸೊ ಇಷ್ಟು ಡೆವಲಪ್ಮೆಂಟ್ಸ್ ಇರ್ತಕ್ಕಂಥ ಏರಿಯಾದಲ್ಲಿ ನೀವು ಮನೆ ಕಟ್ತಿರೋ ಬಿಡ್ತಿರೋ ಒಂದು ಸೈಟ್ ತಗೊಂಡು ಬಿಟ್ಟರೆ ಅದು ನಿಮಗೆ ಇನ್ನೂ ಡಬಲ್ ಟ್ರಿಬಲ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವಾಗ ಸೈಟ್ ವ್ಯಾಲ್ಯೂ ಬರಲ್ಲ, ರೀಸೇಲ್ ವ್ಯಾಲ್ಯೂ ಬರುತ್ತೆ. ನಾಗರಬಾವಿಲಿ ನಾವೇನಾದ್ರು ಸೈಟ್ ತಗೋಬೇಕಂದ್ರೆ ನಿಮಗೆ ಒಂದು ಲೇಔಟ್ ಸಿಗಲ್ಲ. ಯಾಕಂದ್ರೆ ಅಲ್ಲೆಲ್ಲ ಲೇಔಟ್ ಎಲ್ಲ ಸೋಲ್ಡ್ ಔಟ್ ಆಗಿ ಅಲ್ಲೆಲ್ಲ ಉಳಿಸ್ಕೊಂಡಿದ್ದಾರೆ ಸೈಟ್ಗಳನ್ನ. ನೋಡ್ಕೊಂಡ್ರೆ ಆಯ್ತು ಬಿಡು, ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಮುಂದಿನ ಪೀಳಿಗೆಗಿರಲಿ ಅಥವಾ ನಮಗೇನೋ ಕಷ್ಟಕಾಲಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ತಗೊಂಡಾಗ, ಈಗಲೂ ನಾನು ಅಲ್ಲಿ ತಗೊಂಡಿರೋದು ಹಿಸ್ಟ್ರಿ ಕೇಳ್ತೀನಿ, 2 ಲಕ್ಷ 3 ಲಕ್ಷಕ್ಕೆ ಸೈಟ್ ತಗೊಂಡ್ರೆ ಉದಾಹರಣೆ ಇದೆ ಕಾಸ್ಟ್. ಇವತ್ತು ಬಂದು 15,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗಿ ನಡೀತಾ ಇದೆ ನಾಗರಬಾವಿ. 12,000 ರೂಪಾಯಿಂದ 15,000 ರೂಪಾಯಿ. ಅದೇ ಥರನೇ ಇಲ್ಲೂ ಕೂಡ ಅಷ್ಟೇ. ನೀವೇನು ಈಗ ನೋಡ್ತಾ ಇದ್ರು 7,400 ರೂಪಾಯಿ, ಅದರಲ್ಲೂ ನೆಗೋಷಿಯಬಲ್. ಈಗ ತಗೊಂಡು ನೀವೊಂದು ಸೈಟ್ನ ಇಟ್ಕೊಂಡ್ರೆ ಮುಂದೊಂದು ದಿನ ಅದು 15,000 ರೂಪಾಯಿ 16,000 ರೂಪಾಯಿ ಆಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಬೇಡವೇ ಬೇಡ. ಅಲ್ವಾ ಸರ್? ನಿಮಗೆ ಎಜುಕೇಷನ್ ವೈಸ್ ಹೋದ್ರು ಆಕ್ಸ್ಫರ್ಡ್ ಇದೆ ಸರ್, ಕ್ರೈಸ್ಟ್ ಯೂನಿವರ್ಸಿಟಿ ಇದೆ ಸರ್, ಜಸ್ಟ್ ನಿಮ್ಗೆ 1.5 ಕಿಲೋಮೀಟರ್ ಅಷ್ಟೇ. ಓಕೆ. ಹಾಸ್ಪಿಟ್ಲ್ ತೊಗೊತೀರಾ, ಒಕ್ಕಾಡ್ ಹಾಸ್ಪಿಟ್ಲ್ ಇದೆ, ಅಪೋಲೋ ಹಾಸ್ಪಿಟ್ಲ್ ಇದೆ, ನಿಮಗೆ ಎಲ್ಲ ದೊಡ್ಡ ಹಾಸ್ಪಿಟ್ಲೇ ಸರ್. ಸಣ್ಣ ಪುಟ್ಟ ಹಾಸ್ಪಿಟಲ್ ಎಲ್ಲ ದೊಡ್ಡದಿದೆ. ಇದು ಸೆಂಟರ್ ಆಫ್ ದ ಸಿಟಿ ಸರ್. ಇದು ನಿಮಗೆ ಎಲೆಕ್ಟ್ರಾನ್ ಸಿಟಿಗೂ ನಮ್ಮ ಜಾಗಕ್ಕೂ ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ ಅಷ್ಟೇ ಸರ್. ಹಾಗೆ ಅಡ್ವಾನ್ಸ್ ಬುಕಿಂಗ್ ಎಷ್ಟು ಹೇಳ್ತಾ ಇದ್ದೀವಿ? ಅಡ್ವಾನ್ಸ್ ಬುಕಿಂಗ್ 10,000 ಮಾಡಿದ್ವಿ ಸರ್. ಯಾವ ಪ್ರೈಮ್ ಲೊಕೇಶನ್ ಇರಲಿ, ಪ್ರೈಮ್ ಲೇಔಟೇ ಇರಲಿ, ಹೌದು, 10,000 ರೂಪಾಯಿನೇ ನಮ್ಮ ಸಪ್ತಗಿರಿಯವ್ರು ತಗೊಂಡು. ಹೌದು ಸರ್, ಜಾಸ್ತಿ ಬೇಡ. 1 ಲಕ್ಷ 2 ಲಕ್ಷ ಬೇಡ ಬುಕಿಂಗ್ ಅವಶ್ಯಕತೆ ಇಲ್ಲ ಸರ್. ಈಗ 10,000 ಕೊಟ್ಟ ಮೇಲೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ತಾರೆ. ಡಾಕ್ಯುಮೆಂಟ್ಸ್ ಓಕೆ ಆದ್ರೆ ಬಂದೇ ಬರ್ತಾರಲ್ವ ಅವರು, ಅಷ್ಟೇ. ಕಸ್ಟಮರ್ ಎಲ್ಲೂ ಹೋಗಲ್ವಲ್ಲ. 100% ನಾವು ನಮ್ಮ ಹತ್ರ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಕಸ್ಟಮರ್ ಬರ್ತಾರೆ. ಲೀಗಲ್ ಡಾಕ್ಯುಮೆಂಟ್ನ ಕೊಟ್ಟು ಕಳಿಸ್ತೀರಾ? ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್? ನಿಮಗೆ 7 ವರ್ಕಿಂಗ್ ಡೇಸ್ ಕೊಡ್ತೀವಿ ಸರ್. 1 ವೀಕ್ ಟೈಮ್ ಕೊಡ್ತೀವಿ. 7 ವರ್ಕಿಂಗ್ ಡೇಸ್. ನಿಮ್ಗೆ ಸ್ಯಾಟರ್ಡೆ ಸಂಡೇ ಬಿಟ್ಟರೆ 7 ವರ್ಕಿಂಗ್ ಡೇಸ್. ಅಂದ್ರೆ ಅಲ್ಲಿ 9 ದಿನ 10 ದಿನ ಅಂತ ಕನ್ಸಿಡರ್ ಮಾಡ್ಬೋದು. 10 ಡೇಸ್ ಕನ್ಸಿಡರ್ ಇನ್ಕ್ಲೂಡಿಂಗ್ ಸಂಡೇ ಸ್ಯಾಟರ್ಡೆ. ಹೌದು ಸರ್. ಅಲ್ವಾ ಸರ್? ಹೌದು ಸರ್. 7,400 ನೆಗೋಷಿಯಬಲ್. BBMP ಈ ಖಾತಾ ಕೂಡ ರೆಡಿ ಇದೆ ಸರ್. ಈ ಖಾತಾ ನೋಡಿ, ಇದು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ನೋಡಿ ಸರ್. ಇದು ನೋಡಿ ಹತ್ರ ಬಂದು ತೋರಿಸಿ. ಟ್ಯಾಕ್ಸ್ ಪೇಡ್ ನೋಡಿ, ಇದು ನಿಮಗೆ ಟ್ಯಾಕ್ಸ್ ಪೇಡ್ ರೆಸಿಪ್ಟ್. ಇದು ನೋಡಿ, ಈ ಖಾತಾ ಓಕೆನಾ ಸರ್? ಸೈಟ್ ಖಾತಾ ನೋಡಿ ಸರ್, BBMP ಖಾತಾ.
ಒಂಥರ ಟ್ರಾನ್ಸ್ಪರೆಂಟು. ನಾನು ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ಹಿಂದೆನೂ ಹೇಳಿದ್ದೀನಿ. ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸಲ್ಲಿ ಯಾರೆಲ್ಲ ಸೈಟ್ ತೊಗೊಂಡಿದ್ದೀರೋ, ಸೈಟ್ ಬುಕ್ ಮಾಡ್ಕೊಂಡಿದ್ದಾರೋ, ರಿಯಲ್ ಹೇಳ್ತೀನಿ 100ಗೆ 100 ನಾನು ಹೇಳಕ್ಕೆ ಹೋಗಲ್ಲ. ಚಿಕ್ಕ ಪುಟ್ಟದ್ದು ಅವ್ರ ಕಡೆಯಿಂದ ಇರುತ್ತೋ ಏನಿರುತ್ತೋ ಒಂದು 99-95% ಅಂತೂ ಹ್ಯಾಪಿ ಕಸ್ಟಮರ್ಸ್ ಗ್ಯಾರಂಟಿ ಇದ್ದಾರೆ ಸರ್. ಅಲ್ವಾ ಸರ್? ಯಾಕಂದರೆ ಇಲ್ಲಿ ಇವ್ರ ಹತ್ರ ಸೈಟ್ ತಗೊಂಡಿರ್ತಕ್ಕಂಥವ್ರು ನನಗೂ ಕೂಡ ಸಿಕ್ಕಿದ್ದಾರೆ, ಅದನ್ನು ಕೂಡ ಹೇಳಿದ್ದಾರೆ. ಒಂದು ಗುಡ್ ರಿವ್ಯೂ ಇರ್ತಕ್ಕಂಥ ಒಂದು ಡೆವಲಪರ್ಸ್ ಪ್ರಮೋಟರ್ಸ್ ಅಂತಲೇ ಹೇಳ್ಬೋದು ಇವ್ರನ್ನ. ಸೊ ಸುತ್ತಮುತ್ತ ಇನ್ಯಾವುದನ್ನ ಒಳ್ಳೆ ಲೇಔಟಲ್ಲಿ ಸೈಟ್ಗಳಿದ್ದು ಅದು ಯಾರೂ ಮಾರ್ಕೆಟಿಂಗ್ ಒಂದು ಒಳ್ಳೆ ವ್ಯಕ್ತಿ ಸಿಕ್ಕಿಲ್ಲ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಒಳ್ಳೆ ಮಾರ್ಕೆಟಿಂಗ್ ಮುಖಾಂತರ, ಒಂದು ಒಳ್ಳೆ ಡೆವಲಪಿಂಗ್, ಒಂದು ಒಳ್ಳೆ ಸೈಟ್ನ ಒಂದು ಒಳ್ಳೆ ಪ್ರೈಸಿಗೆ ಕೊಡೋದ್ರ ಮುಖಾಂತರ ನಿಮಗೆಲ್ಲ ಒಳ್ಳೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೋಡಿ, ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸು ಒಂದು ಒಳ್ಳೆ ಗುಡ್ ರಿವ್ಯೂ ಇರ್ತಕ್ಕಂಥ ಸಂಸ್ಥೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 3 ಜನ ನಡೆಸ್ತಕ್ಕಂಥ ಸಂಸ್ಥೆ ಇದೆ, 3 ಜನ ಪಿಲ್ಲರ್ ಆಗಿ ನಡೆಸ್ತಾ ಇದ್ದಾರೆ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸು. ಸುಮನ್ ಸರು ಮತ್ತು ಯೋಗೀಶ್ ಸರ್, ಪ್ರಶಾಂತ್ ಸರ್, 3 ಜನ ಇದ್ದಾರೆ. ಸೊ ಇಷ್ಟನ್ನ ಇವರ 3 ಜನರು ಕೂಡ ಹ್ಯಾಂಡ್ಲು ಮಾಡ್ತಾ ಇದ್ದಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಒಂದ್ಸರಿ ಬಂದು ನೋಡಿ. ಇದೊಂದೇ ಪ್ರಾಜೆಕ್ಟ್ ಅಲ್ಲ, ಇವ್ರ ಹತ್ರ ಸುಮಾರು ಪ್ರಾಜೆಕ್ಟ್ಗಳು ಇದ್ದಾವೆ. ಸೊಂಡೆಕೊಪ್ಪ ರೋಡಲ್ಲಿ ತೊಗೊತೀರಾ, ಅಥವಾ ನೆಲಮಂಗಲ ರೋಡಲ್ಲಿ ತೊಗೊತೀರಾ, ಮೈಸೂರು ರೋಡಲ್ಲಿ ತೊಗೊತೀರಾ, ಅಥವಾ ಈ ದೊಡ್ಡಾಲ್ದ ಮರದ ಹತ್ರನೂ ಕೂಡ ಅಲ್ಲೂ ಕೂಡ ಪ್ರಾಜೆಕ್ಟ್ ಇದೆ. ಎಲ್ಲ ಕಡೆನೂ ಇವ್ರದ್ದು ಪ್ರಾಜೆಕ್ಟ್ ಇದೆ. ಸದ್ಯಕ್ಕೆ ನಾನು ನೋಡಿದಂತಹ ಅಷ್ಟು ಪ್ರಾಜೆಕ್ಟ್ಗಳಲ್ಲಿ ಒಂದು ಪ್ರೈಮ್ ಲೊಕೇಶನ್, ಒಂದು ಅಲ್ಟ್ರಾ ಲಕ್ಸುರಿ ಅಂತಾನೆ ಕರೆದೆ ಈ ಲೇಔಟ್ಗೆ. ಈ ಲೇಔಟ್ ಒಂಥರ ಟಾಪ್ ಅಂಡ್ ಟಾಪ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ನಾನು ಹೇಳ್ತಿಲ್ಲ ಸರ್. ನೆಲಮಂಗಲ ತಗೊಂಡ್ರೆ, ನೆಲಮಂಗಲ ಎಕ್ಸಾಂಪಲ್ ನಾವು ದೊಡ್ಡ ಇನ್ವೆಸ್ಟ್ಮೆಂಟ್ ಅದು ಇನ್ನೊಂದು 5 years ಬಂದು ಕಟ್ಕೊಬಹುದು. ಇವತ್ತು ರೀಚ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಕಟ್ಕೊಂಡು ವಾಸ ಇರ್ಬೋದು ಸರ್. ಅದೆಲ್ಲ ಲೀಗಲ್ ಇರೋದಕ್ಕೆ ನೀವು ಮಾಡ್ತಿದ್ದೀರಾ, ಎಲ್ಲಾ ಡಾಕ್ಯುಮೆಂಟ್ಸ್ ಲೀಗಲ್ ಆಗಿದೆ. ಹೌದು ಸರ್. ಸೊ ಏನಂದ್ರೆ ಈ ಹಾಕಿರೋ ದುಡ್ಡು 4 ಪಟ್ಟು ಅನ್ನೋದಕ್ಕಿಂತ ಸುತ್ತಮುತ್ತ ಡೆವಲಪ್ಮೆಂಟ್ ಇರಬೇಕು. ಹೌದು ಸರ್. ಈ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಸುತ್ತಮುತ್ತ ಸ್ಕೂಲು ಕಾಲೇಜಸ್ಗಳಾಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಇವೆಲ್ಲವೂ ನೋಡಿದಾಗ ಆಲ್ರೆಡಿ ಬೆಳೆದು ನಿಂತಿದೆ, ಎಮ್ಮರವಾಗಿ ನಿಂತಿದೆ. ಹೌದು ಸರ್. ನೀವು ಈಗಲೂ ಕೇಳ್ಬೋದು ಈ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಯಾವ ರೇಂಜಿಗೆ ಇದೆ, ಎಷ್ಟೆಷ್ಟು ಕಂಪ್ನಿಗಳಿದಾವೆ. ಇನ್ಫೋಸಿಸ್ ಇಂದ ಹಿಡಿದು ದೊಡ್ಡ ದೊಡ್ಡ IT ಹಬ್ಬಗಳು ತಲೆ ಎತ್ತಿ ರಾರಾಜಿಸ್ತಿದ್ದಾವೆ ಅಂತಂಥ ದೊಡ್ಡ ಕಂಪ್ನಿಗಳಿಗೆ ನೇರ ಇರ್ತಕ್ಕಂಥ ಲೇಔಟ್ ಇದು. ಸೊ ಜಾಸ್ತಿ ಹೊಗಳ್ತಾ ಇದ್ದೀನಿ, ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ಕೋಬೇಡಿ. ಈ ಲೇಔಟ್ದು ಜಾಗ, ಲೊಕೇಶನ್ನು, ಅದ್ರ ವಿವರ, ಅದ್ರ ಎಕ್ಸ್ಪ್ಲೇಷನ್ ಅಷ್ಟಿದೆ. ನೀವು ಕೂಡ ಬರ್ತಾ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಮುಖಾಂತರ ಕೂಡ ಬರ್ಬೋದು. ಇಲ್ಲ ನೀವು ಈ ಕಡೆಯಿಂದ ನಾಗರಭಾವಿ ಸೈಡ್ ಅಂದರೆ ಆ ಕಡೆ ಗುರುಗುಂಟೆಪಾಳ್ಯ, ಪೀಣ್ಯ, ಆ ಕಡೆ ನೆಲಮಂಗಲ ಕಡೆಯಿಂದ ಬರ್ತೀನಿ ಅಂದರೆ ನಿಮಗೆ PS ಏನಿದೆಯೋ ಆ ನೈಸ್ ರೋಡ್ ಮುಖಾಂತರ ಕೂಡ ಬರ್ಬೋದು. ಅದ್ರ ಮುಖಾಂತರ ಬಂದರೆ ಡೈರೆಕ್ಟಾಗಿ ಬನ್ನೇರುಘಟ್ಟ ಎಂಟ್ರಿ ಆಗ್ತೀರಾ, ಅಲ್ಲಿಂದ ತುಂಬ ಹತ್ರದಲ್ಲೇ ಇರ್ತಕ್ಕಂಥದ್ದು. ಈ ಕಡೆಯಿಂದ 2 ಕಡೆಯಿಂದನೂ ಮಾರ್ಗದಲ್ಲಿ ಬರ್ಬೋದು ಅಲ್ವಾ. ನಾನು ಬಂದಿದ್ದು ನೈಸ್ ರೋಡಿಂದ. ಮೆಟ್ರೋ ಆಪ್ಷನ್ ಕೂಡ ಇದೆ, ಏನ್ ತೊಂದರೆ ಇಲ್ಲ. ಇದು ಬೊಮ್ಮನಹಳ್ಳಿ ಅಂದ್ರೆ ಜನ ಗೂಗಲ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಸರ್ ಎಲ್ಲಿದೆಯೋ ಲೊಕೇಶನ್ ಅಂತ. ಈ ಬನ್ನೇರುಘಟ್ಟ ರೋಡಿಂದ ಬಂದ್ರೆ ಅಲ್ಲೂ ಕೂಡ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಆಲ್ರೆಡಿ. ಅಪ್ ಟು ಈ ಕನಕಪುರ ಏನು ನೈಸ್ ರೋಡ್ ಬ್ರಿಡ್ಜ್ ನೋಡ್ತಿರೋ ಅಲ್ಲಿವರೆಗೂ ಬರ್ತಾ ಇದೆ ನಿಯರ್ ಅದು ಮೆಟ್ರೋ. ಹೌದು ಅಲ್ವಾ. ಸೊ ಇಷ್ಟು ನಾನು ಹೇಳ್ತಕ್ಕಂಥದ್ದು. ಸರ್ ಮತ್ತೆ ಏನಾದರೂ ಹೇಳೋದಿದೆಯಾ ಸರ್? ಇದು ಹೇಳೋದೇನಂದ್ರೆ ಸರ್, BBMP ಇಂಡಿವಿಜುವಲ್ ಖಾತಾ ಇದೆ. ಕಸ್ಟಮರ್ ದುಡ್ಡು ಇಲ್ಲಿ ಒಡಕೆ ಮಾಡಿದ್ರೆ 100% ಅವ್ರಿಗೆ 100% ರಿಟರ್ನ್ಸ್ ಅಂತೂ ಬಂದೇ ಬರುತ್ತೆ ಸರ್. ಅವ್ರು ಜಸ್ಟ್ ನಿಮಗೆ ಲ್ಯಾಂಡ್ ಪರ್ಚೇಸ್ ಮಾಡಿ ಮನೆ ಕಟ್ಟಿದ್ರು ರೆಂಟ್ ಬರುತ್ತೆ, ಅವ್ರಿಗೆ 20-20 ಸಾವಿರ ರೂಪಾಯಿ ಖಂಡಿತ ಬಂದೇ ಬರುತ್ತೆ ಸರ್. ನಾನು ಮನೆನೂ ಕಟ್ಟಲ್ಲ, ರೆಂಟ್ಗೂ ಕೊಡಲ್ಲ, ಏನೂ ಬೇಡ ಅಂದ್ರೂ ಕೂಡ ಅದ್ರ ಏನೇ ಇರುತ್ತೆ ಅಲ್ವಾ. ಸರ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ನನಗೆ ತಿಳಿದಿರ್ತಕ್ಕಂಥ ಒಂದು ಚಿಕ್ಕ ಮಾಹಿತಿ. 117 ಸೈಟಲ್ಲಿ ಆಲ್ರೆಡಿ ಒಂದು 30 ಸೈಟ್ ಸೋಲ್ಡು. ಇನ್ನು ಉಳಿದಿರೋದು ಒಂದು 65-70 ಸೈಟ್ ಇದೆ. 65-70 ಸೈಟ್ಗಳಿದಾವೆ. ಆ 65-70 ಸೈಟ್ಗಳಲ್ಲಿ ಒಂದು 50 ಸೈಟ್ ಆಲ್ರೆಡಿ ಸೋಲ್ಡ್ ಆಗ್ಬಿಟ್ವು. ಇನ್ನು ಉಳಿದಿರ್ತಾವೆ ನೋಡಿ, ಆ ಸೈಟ್ಗಳಲ್ಲಿ ನಿಮ್ದೊಂದು ಇರುತ್ತೆ ಇಲ್ಲಿ. ಖಂಡಿತ ಸರ್. ಅಲ್ವಾ. ಅವಾಗಿದೆ ಡಿಮ್ಯಾಂಡ್. ಅವಾಗ ಈಗ ಅವ್ರ ಮನೆ ಯಾರೋ ಕಟ್ಕೊಂಡಿರ್ತಾರೆ, ಇದೇ ಲೇಔಟಲ್ಲೇ ತಗೊಂಡಿದ್ದಾರೆ, ನಮ್ಮ ಬಾಮ ಇದ್ದ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಮಾಮ ಅಂತೇಳಿ ಇಲ್ಲೇ ಸೈಟ್ ತಗೋಬೇಕಂತ ಇಷ್ಟಪಡ್ತಾರೆ. ಅವಾಗ ಆ ರೇಟಿಗೆ ಅಲ್ಲಿ ಸಿಗಲ್ಲ. ಅದನ್ನೇ ರೀಸೇಲ್ ವ್ಯಾಲ್ಯೂ ಅಂತಕ್ಕಂಥದ್ದು. ಆಮೇಲೆ ನೋಡಿ, ಗೇಟೆಡ್ ಕಮ್ಯುನಿಟಿ ಸರ್, ಔಟ್ಸೈಡರ್ ಯಾರು ಬರೋಕ್ಕಾಗಲ್ಲ. ಎಲ್ಲ ನಿಮಗೆ ಸೆಕ್ಯೂರಿಟಿ ಎಂಟ್ರಿ ಮಾಡ್ತಾರೆ, CC ಕ್ಯಾಮ್ರಾ ಇದೆ. ಎಂಟ್ರಿ ಇದ್ರೇನೆ ನೀವು ಎಸ್ ಅಂದ್ರೆ ಒಳಗಡೆ ಬಿಡೋದು, ಅವರು ಆಚೆ ಬಿಡೋದೇ ಇಲ್ಲ. ಬಿಟ್ಟರು ಕೂಡ ಎಂಟ್ರಿ ಮಾಡ್ಕೊಂಡೇ ಬಿಡ್ತಾರೆ. ಹೌದು ಸರ್. ಅಲ್ವಾ. ಅಷ್ಟು ಸ್ಟ್ರಿಕ್ಟ್ನೆಸ್. ಯಾಕಂದ್ರೆ ಎಷ್ಟೆಷ್ಟೋ ಗೌರ್ಮೆಂಟ್ ಅಧಿಕಾರಿಗಳು ಇರ್ತಾರೆ, ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಗಿರುತ್ತೆ, ಎಲ್ಲೆಲ್ಲೋ ಡ್ಯೂಟಿ ಮುಖಾಂತರ ಹೊರಗಡೆ ಹೋಗ್ತಿರ್ತಾರೆ. ಫ್ಯಾಮಿಲಿ ಮಾತ್ರ ಇರುತ್ತೆ. ಹೆಂಗಪ್ಪ ಸೇಫ್ಟಿ, ಹೆಂಗಪ್ಪ ಇರ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಬೇಡ. ಆ ಉದ್ದೇಶಕ್ಕೆ 24/7 ಸೆಕ್ಯೂರಿಟಿ ಸೇಫ್ಟಿ ಪರ್ಪಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ತೊಂದರೆ ಆಗದೆ ರೀತಿ ಈ ಲೇಔಟಲ್ಲಿ ಇರ್ಬೋದು, ಮನೆ ಕಟ್ಕೊಂಡು ವಾಸ ಇರ್ಬೋದು. ಅಷ್ಟು ಸರ್.
ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಮುಗಿಸಿದ್ದೀವಿ. BBMP ಈ ಕಥಾ ಸೈಟ್ಗಳು 117 ಸೈಟ್ಗಳಿರ್ತಕ್ಕಂಥ ಲೇಔಟು 7,400 ರೂಪಾಯಿ, ಸ್ಪಾಟಲ್ಲೇ 100 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾದ್ಮೇಲೆ 7,400, ಅದರಲ್ಲೂ ನೆಗೋಷಿಯಬಲ್ ಅಲ್ವಾ? MVP ಕನ್ನಡ ಚಾನಲ್ ಇಂದ ಯಾರ್ಯಾರೆಲ್ಲ ಬರ್ತಿರೋ ನಿಮ್ಮ ಮನಸ್ಸಾಕ್ಷಿಯಿಂದ ಮನಸ್ಸಿಗೆ ಏನು ಅನ್ಸುತ್ತಾ ರೇಟ್ ಕೇಳಿ ಕೊಡ್ತಾರೆ ಒಂದು ರೇಂಜಿಗೆ. ಮನಸ್ಸಾಕ್ಷಿಯಿಂದ ಇಲ್ಲ MVP ಕನ್ನಡ ಚಾನಲ್ ನೋಡ್ಕೊಂಡ್ ಬಂದಿದ್ದೀವಿ, ಹೇಳಿದಿರಲ್ಲ ಸರ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಕೇಳಿ. ಇಲ್ಲಿ 30 ರೂಪಾಯಿ 10 ರೂಪಾಯಿ 20 ರೂಪಾಯಿ ನೆಗೋಷಿಯಬಲ್ ಬೇರೆ ಥರ ಎಲ್ಲ ಮಾಡ್ಕೊಡ್ತಾರೆ ಖುಷಿಯಾಗೇನೆ. ನೀವು ಮನಸ್ಸಾಕ್ಷಿಯಿಂದ ತಗೋಬೋದು ಇಲ್ಲಿ. ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ. ಪ್ರತಿ ವಿಡಿಯೋ ಪ್ರತಿ ಸೈಟ್ಗೂ ಪ್ರತಿ ಲೇಔಟ್ಗೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಿಂದ ಇರಬೇಕು. ಯಾವುದೇ ಸೈಟ್ ಇರಲಿ ಯಾವುದೇ ಲೇಔಟ್ ಇರಲಿ ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಲಾಯರ್ಸ್ ಇರ್ತಾರೆ. ಒಬ್ಬರಲ್ಲ ಇಬ್ಬರ ಹತ್ರ ಒಂದು ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದೆ, ಈ ಖಾತೆ ಕೊಡ್ತಾ ಇದ್ದಾರೆ, ಓನರ್ ಡೀಟೇಲ್ಸ್ ಕೊಡ್ತಾ ಇದ್ದಾರೆ, ಎಲ್ಲ ಡೀಟೇಲ್ಸ್ನ ಕೊಟ್ಟರೂ ಕೂಡ ನಾನು ಹೇಳ್ತಿದ್ದೀನಿ ಅಂದರೆ ನಿಮ್ಮ ಆತ್ಮಸಾಕ್ಷಿಗೆ ಇಷ್ಟ ಆದಲ್ಲಿ ತಗೋಬೇಕು ಅಂತ ಅಷ್ಟೇ. ಇದು ಯಾವಾಗಲೂ ಎಲ್ಲ ಕಡೆ ಪಾಲಿಸಿ. ಇವನ್ ಕಾರ್ ವಿಡಿಯೋನೂ ಮಾಡ್ತಾ ಇರ್ತೀನಿ, ಅಪ್ಪಿತಪ್ಪಿ ಮಿಸ್ ಆಗಿ 4ನೇ ಓನರ್ ಇರೋದನ್ನ ಎಕ್ಸಾಂಪಲ್ 1ನೇ ಓನರ್ ಅಂದಿರ್ಬೋದು 2ನೇ ಓನರ್ ಅಂದಿರ್ಬೋದು. ಬಾಯಿ ಮಾತು ನಂಬಿ ಕಾರ್ ತಗೊಳಕ್ಕೆ ಹೋಗ್ಬೇಡಿ, ಅಡ್ವಾನ್ಸ್ ಬುಕ್ ಕೊಡಬೇಡಿ. RC ಕಾರ್ಡ್ ನೋಡಿ ಆನ್ಲೈನಲ್ಲೂ ಚೆಕ್ ಮಾಡಿ ತಗೊಳ್ಳಿ. ಅದೇ ರೀತಿ ಸೈಟ್ಗೂ ಕೂಡ ಮೂಲ ದಾಖಲಾತಿಗಳು ಇರ್ತವೆ, ಅದ್ರ ಮುಖಾಂತರ ತಗೊಳ್ಳಿ. ಇದು ಎಜುಕೇಷನಲ್ ನಾಲೆಡ್ಜ್ ಆದರೂ ಅಂದ್ಕೊಳ್ಳಿ, ಅಥವಾ ನಿಮ್ಮ ದುಡ್ಡಿ ಜವಾಬ್ದಾರಿಯಾಗಿರಿ ಅಂತ ಒಂದು ಸಜೆಸ್ಟ್ ಮಾಡ್ತೀನಿ ಆದರೂ ಅಂತ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ. ಈ ಲೇಔಟಲ್ಲಿ ಸೈಟ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ, ನೆಗೋಷಿಯಬಲ್ ಮಾಡ್ಕೊ. ಖಂಡಿತ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.